ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಬ್ಲೌಸ್ ಮಾರ್ಕಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೇನು ಬಾರ್ಡರ್ ಕಾಣಿಸ್ತಾ ಇದೆ ಅದು ಬ್ಯಾಕ್ ನೆಕ್ ಕೆಳಗಡೆ ಬಾರ್ಡರ್ ಬರುತ್ತೆ. ನನ್ನ ಸೈಡ್ ಇರೋದು ಫೋಲ್ಡಿಂಗ್ ಸೈಡ್ ಇದೆ, ಈ ಸೈಡ್ ಇರೋದು ಓಪನ್ ಸೈಡ್ ಇದೆ. ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಮೆಜರ್ಮೆಂಟ್ ಬ್ಲೌಸ್ನ ತಗೋಬೇಕು. ಯಾವತ್ತು ನೀವು ಮಾರ್ಕಿಂಗ್ನ ಮಾಡಬೇಕಾದ್ರೆ ಅಥವಾ ಆರ್ಡರ್ನ ಇಸ್ಕೋಬೇಕಾದ್ರೆ ಕ್ಲೈಂಟ್ನ ಬ್ಲೌಸು ಮೆಜರ್ಮೆಂಟ್ ಸರಿಗಿದೆಯಾ, ಈಗ ರೀಸೆಂಟ್ ಆಗಿ ಅಂದರೆ ಈಗ ತಗೋಬರೋಕ್ಕಿಂತ ಮುಂಚೆ ನೀವು ವೇರ್ ಮಾಡಿ ಅದನ್ನು ನೋಡಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಎಂಬ್ರಾಯ್ಡ್ರಿ ಮಾಡಾದ್ಮೇಲೆ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಬ್ಯಾಕ್ ನೆಕ್ನ ಮಾರ್ಕ್ ಮಾಡ್ತಾ ಇದ್ದೀವಿ. ಬ್ಯಾಕ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಬ್ಲೌಸ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲೇನು ವೇಸ್ಟ್ ಹತ್ರ ಬರುತ್ತೆ ಸ್ಟಿಚ್ಚಿಂಗು ಅದನ್ನು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಒಂದೊಂದು ಸಲ ಅದು ಒಳಗಡೆ ಹೋಗ್ಬಿಟ್ಟಿರುತ್ತೆ, ಕ್ಲೀನಾಗಿ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲೂ ಸುಕ್ಕಿಲ್ಲದೆ ಇರೋ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಸುಕ್ಕಿರೋ ರೀತಿ ನೀವು ಫೋಲ್ಡ್ ಮಾಡಿ ಹಾಗೆ ಮಾರ್ಕ್ ಮಾಡಿದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಮೇಲೆ ಕೆಳಗೆ ಆಗುತ್ತೆ. ಸೊ ಫಸ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಈ ಬಾರ್ಡರ್ ಏನಿದೆ ಇದ್ರ ಕೆಳಗಡೆ ಎಕ್ಸ್ಟ್ರಾ ಪೀಸ್ ಇದೆ. ನಾವು ಯಾವತ್ತೂ ಬ್ಲೌಸ್ ಮಾರ್ಕಿಂಗ್ ಮಾಡಬೇಕು, ಬ್ಯಾಕ್ ನೆಕ್ ಮಾರ್ಕಿಂಗ್ ಮಾಡಬೇಕು ಅಂದಾಗ ಕೆಳಗಡೆ ಎಕ್ಸ್ಟ್ರಾ 1 ಇಂಚ್ ನಾವು ಬಿಡಬೇಕು. ಅದೇನಕ್ಕೆ ಅಂದರೆ ಅದು ಫೋಲ್ಡಿಂಗ್ಗೆ, ಸ್ಟಿಚಿಂಗ್ ಟೈಮಲ್ಲಿ ಫೋಲ್ಡಿಂಗ್ಗೆ ಹೋಗುತ್ತೆ. ನಾನಿಲ್ಲಿ ಮಾರ್ಕ್ ಮಾಡೋಕ್ಕೆ ಸ್ಕೇಲು ಮತ್ತು ಮಾರ್ಕರ್ನ ತಗೊಂಡಿದ್ದೀನಿ. ಇದೇನು ಎಕ್ಸ್ಟ್ರಾ 1 ಇಂಚ್ ಇಲ್ಲಿಂದ ಇಲ್ಲಿಗೆ ಏನು ಎಕ್ಸ್ಟ್ರಾ 1 ಇಂಚ್ ಇದೆ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಇದು ಎಕ್ಸ್ಟ್ರಾ ನಿಮಗೆ ಸ್ಟಿಚಿಂಗ್ಗೆ ಹೋಗುತ್ತೆ. ಇದೇನು ಎಕ್ಸ್ಟ್ರಾ ಕಾಣ್ತಾ ಇದೆ ಇದು ನಿಮಗೆ ಸ್ಟಿಚಿಂಗ್ಗೆ ಹೋಗುತ್ತೆ. ಇದು ಎಕ್ಸ್ಟ್ರಾ 1 ಇಂಚ್ ನೀವು ಮಾರ್ಕ್ ಮಾಡಾದ್ಮೇಲೆ ಈ ಲೈನ್ ಏನಿದೆ ಈ ಲೈನ್ ಹತ್ರ ಈ ಬ್ಲೌಸ್ನ ಈ ಥರ ಇಡಬೇಕು. ನಾವು ಇಲ್ಲೇನು 1 ಇಂಚ್ ಬಿಟ್ಟಿದ್ದೀವಿ ಅದು ತಗೊಳ್ಳೋ ಹಾಗಿಲ್ಲ, ನಾವು ಅದನ್ನು ಹಾಗೆ ಬಿಡಬೇಕು. ಈ ಬ್ಲೌಸ್ ಏನು ಎಕ್ಸಾಕ್ಟ್ ಇದೆ ಹಾಗೆ ಅದನ್ನು ಸುಕ್ಕಿಲ್ಲದೆ ಇರೋ ರೀತಿ ಬ್ಲೌಸ್ ಪೀಸ್ ಮೇಲೆ ಇಟ್ಕೋಬೇಕು. ನೀವು ನೋಡ್ಬೋದು ಈ ಲೈನ್ ಹತ್ರ ಬ್ಲೌಸ್ ಇಟ್ಟಿದ್ದೀನಿ. ಇಷ್ಟ ಆದಮೇಲೆ ನಾವು ಡಾಟ್ಗಳನ್ನ ಹಾಕೋತಾ ಹೋಗಬೇಕು. ಈ ವೇಸ್ಟ್ ಹತ್ರ ಎಲ್ಲಿ ಜಾಯಿಂಟ್ ಬಂದಿದೆ ಅಲ್ಲಿ ಒಂದು ಡಾಟು, ಈ ಕಂಕಳ ಹತ್ರ ಏನು ಜಾಯಿಂಟ್ ಬಂದಿದೆ ಇಲ್ಲಿ ಒಂದು ಡಾಟು, ಇದಾದ್ಮೇಲೆ ಇಲ್ಲಿ ಏನು ಶೋಲ್ಡರ್ ಹತ್ರ ಸ್ಲೀವ್ಸ್ ಜಾಯಿಂಟ್ ಇದೆ ಅಲ್ಲಿ ಒಂದು ಮಾರ್ಕು, ಅದಾದ್ಮೇಲೆ ಡೀಪು ಎಷ್ಟಿದೆ ಅಂದರೆ ಈ ವಿಡ್ತ್ ಏನಿದೆ ಅಲ್ಲಿ ಒಂದು ಮಾರ್ಕು, ಇದಾದ್ಮೇಲೆ ಕ್ಲೈಂಟ್ ಡೀಪ್ ಎಷ್ಟು ಕೇಳಿದ್ದಾರೆ ಅಲ್ಲಿ ಒಂದು ಮಾರ್ಕ್. ಇಷ್ಟ ಆದ್ಮೇಲೆ ಬ್ಲೌಸ್ನ ತೆಗೆದ್ಬಿಡ್ಬೇಕು. ತೆಗೆದಾದ್ಮೇಲೆ ಈ ಶೋಲ್ಡರ್ ಹತ್ರ ಏನು 2 ಡಾಟ್ಸ್ ಇತ್ತು ಅಲ್ಲಿಗೊಂದು ಸ್ಟ್ರೇಟ್ ಲೈನು, ಈ ವೇಸ್ಟ್ ಮತ್ತೆ ಕಂಕಳ ಹತ್ರ ಏನು ಒಂದು ಡಾಟ್ ಇತ್ತು ಅದಕ್ಕೊಂದು ಲೈನು, ಅದಾದ್ಮೇಲೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನು ಎಲ್ ಶೇಪಲ್ಲಿ ಬರಬೇಕು. ಇದನ್ನ ನಾವು ಆರ್ಮೋಲ್ ಅಂತ ಕರಿತೀವಿ. ಈ ಮಾರ್ಕಿಂಗ್ನ ನಾವು ಆರ್ಮೋಲ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಎಲ್ ಶೇಪಲ್ಲಿ ನಮಗೆ ಬರಬೇಕು. ಇಷ್ಟ ಆದಮೇಲೆ ಇನ್ನೊಂದು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಯಾವತ್ತೂ ನಾವು ಈ ವಿಡ್ತಿಗಿಂತ ಒಂದು 1/4 ಇಂಚು ಇಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕು. ನಾನಿಲ್ಲಿ ಸ್ಕೇಲಲ್ಲೇ ತೋರಿಸ್ತಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 8 ಸೆಂಟಿಮೀಟರ್ ಇದೆ, ನಾನು ಇದಕ್ಕಿಂತ 1 ಸೆಂಟಿಮೀಟರ್ ಎಕ್ಸ್ಟ್ರಾ ಇಡ್ತೀನಿ, ಅಂದರೆ 9 ಸೆಂಟಿಮೀಟರ್ಸ್ ಇಡ್ತೀನಿ. 9 ಸೆಂಟಿಮೀಟರ್ ಇಟ್ಟು ಇಲ್ಲೊಂದು ಬಾಕ್ಸ್ ಶೇಪ್ ಮಾರ್ಕ್ ಮಾಡ್ಕೊತೀನಿ. ಇದೇನಕ್ಕೆ ಅಂತ ಅಂದರೆ ಬ್ಯಾಕ್ ಸೈಡು ಬ್ರಾಡ್ ಬಂದರೆ ಕ್ಲೀನಾಗಿ ಕೂರುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ. ನೆಕ್ಸ್ಟು ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ನಾನಿಲ್ಲಿ ಯು ಶೇಪ್ ಮಾರ್ಕ್ ಮಾಡ್ತಾ ಇದ್ದೀನಿ.
ನಾವಿಲ್ಲಿ ಏನ್ ಮಾರ್ಕ್ ಮಾಡಿದೀವಿ ಇದಿಷ್ಟು ಎಕ್ಸಾಕ್ಟ್ ಮಾರ್ಕಿಂಗು. ಅದೇ ಇದನ್ನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅವ್ರು ಕಟ್ ಮಾಡಿದ್ರೆ ಇದರಿಂದ 1/2 ಇಂಚು 2 ಇಂಚು ಅಂತ ಎಕ್ಸ್ಟ್ರಾ ತಗೋತಾರೆ. ನಮ್ಗೆ ಅದೇನು ಬೇಕಾಗಿಲ್ಲ, ಜಸ್ಟ್ ನಮ್ಗೆ ವರ್ಕ್ ಮಾಡೋಕೆ ಏನ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಬೇಕೋ ಅದನ್ನ ಮಾತ್ರ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಏನು ನಾವು ಲೈನ್ ನ ಹಾಕಿದೀವಿ ಇಲ್ಲಿಂದಾನೇ ನಾವು ಎಂಬ್ರಾಯ್ಡ್ರಿನ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ವರ್ಕ್ ನ ಸ್ಟಾರ್ಟ್ ಮಾಡಿ ನಾವು ಯು ಶೇಪ್ ಅಲ್ಲಿ ವರ್ಕ್ ಮಾಡಬೇಕು. ಇದರಿಂದ ಮೇಲ್ಗಡೆ ಅವ್ರು 1/2 ಇಂಚ್ ಕಟ್ ಮಾಡಿ ಸ್ಟಿಚಿಂಗ್ ಗೆ ತಗೋತಾರೆ. ಸೊ ನೀವು ಸ್ಟಿಚಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಬರೀ ವರ್ಕ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ಸಾಕು. ಫಸ್ಟ್ ಇವಾಗ ನೆಕ್ಸ್ಟ್ 1 ಸೈಡ್ ಮಾರ್ಕ್ ಆಗಿದೆ, ಇದನ್ನ 2 ಸೈಡ್ಸ್ ಮಾರ್ಕ್ ಹೇಗ್ ಮಾಡ್ಕೊಳ್ಳೋದಂದ್ರೆ ಮಾರ್ಕ್ ಆಗಿರೋದನ್ನ ಈ ತರ ಓಪನ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಬೇಕು. ನಾವು ಮುಂಚೆ ಈ ತರ ಫೋಲ್ಡ್ ಮಾಡಿದ್ವಿ, ಇವಾಗ ಈ ತರ ಫೋಲ್ಡ್ ಮಾಡಬೇಕು. ಸೊ ಈ ಸೈಡ್ ಇರೋ ಟ್ರೇಸಿಂಗು ಈ ಕಡೆಗೂ ಮಾರ್ಕ್ ಆಗುತ್ತೆ. ಸೊ ನಾನು ಇದನ್ನ ಈ ಸೈಡ್ ಫೋಲ್ಡ್ ಮಾಡ್ತೀನಿ. ಇಷ್ಟಾದ್ಮೇಲೆ ಇದನ್ನ ಕ್ಲೀನ್ ಆಗಿ ಪ್ರೆಸ್ ಮಾಡ್ತಾ ಬರಬೇಕು. ಪ್ರೆಸ್ ಮಾಡಿ ಓಪನ್ ಮಾಡಿದಾಗ ಸೇಮ್ ಡಿಸೈನು ಇನ್ನೊಂದು ಕಡೆ ಟ್ರೇಸ್ ಆಗಿರುತ್ತೆ. ಆಮೇಲೆ ಇದನ್ನ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾನೇ ಡಾರ್ಕ್ ಆಗಿ ಮಾಡಕ್ ಹೋಗ್ಬೇಡಿ. ಸ್ಟಿಚಿಂಗ್ ಆದ್ಮೇಲೆ ಕೂಡ ಮಾರ್ಕಿಂಗ್ ಅದೇ ತರ ಕಾಣಿಸುತ್ತೆ. ತುಂಬಾನೇ ಲೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ ಬ್ಯಾಕ್ ನೆಕ್ ಮಾರ್ಕಿಂಗ್ ಆಯ್ತು. ಇದು ಫುಲ್ಲು ನಿಮಗೆ ಬ್ಯಾಕ್ ನೆಕ್ ಮಾರ್ಕಿಂಗ್ ಆದ್ಮೇಲೆ ನೆಕ್ಸ್ಟ್ ಯಾವತ್ತು ನಾವು ಫ್ರಂಟ್ ನೆಕ್ ಮಾರ್ಕಿಂಗ್ ಮಾಡ್ತೀವಿ ಅಂದ್ರೆ ಬ್ಯಾಕ್ ನೆಕ್ ಮಾರ್ಕ್ ಮಾಡಿದ್ದು ಲೆಫ್ಟ್ ಸೈಡ್ಗೆ, ಅಂದ್ರೆ ಇದು ಬ್ಯಾಕ್ ನೆಕ್ ನನ್ನ ಸೈಡ್ಗಿದೆ. ಈ ಬ್ಯಾಕ್ ನೆಕ್ ವರ್ಕ್ ಮಾಡಿದ ಲೆಫ್ಟ್ ಸೈಡ್ಗೆ ನಮಗೆ ಫ್ರಂಟ್ ನೆಕ್ ನ ಮಾರ್ಕ್ ಮಾಡಬೇಕು. ಇದು ಬ್ಯಾಕ್ ನೆಕ್ ಆಯ್ತಲ್ವಾ, ಇವಾಗ ನಾನು ಲೆಫ್ಟ್ ಸೈಡ್ಗೆ ತಗೋತಾ ಇದ್ದೀನಿ. ಸ್ಟಿಚಿಂಗ್ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ. ಯಾವುದಾದ್ರೂ ವೇಸ್ಟ್ ಬ್ಲೌಸ್ ಪೀಸ್ನ ತಗೊಂಡು 2 to 3 ಟೈಮ್ಸ್ ಇದೇ ಥರ ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಡೈರೆಕ್ಟ್ ಒಂದೇ ಸಲ ಬ್ಲೌಸ್ ಮಾರ್ಕಿಂಗ್ ಮಾಡಕ್ಕೆ ಹೋಗಬೇಡಿ. ವೇಸ್ಟ್ ಪೀಸಲ್ಲಿ ಫಸ್ಟ್ ಮಾಡಿ ಆಮೇಲೆ ಇದರಲ್ಲಿ ಟ್ರೈ ಮಾಡಿ. ಇವಾಗ ಇಲ್ಲೇನು ನಮಗೆ ಲೈನ್ ಕಾಣಿಸ್ತಾ ಇದೆ ಬ್ಯಾಕ್ ನೆಕ್ದ ಲೈನು, ಅಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ನಾವು ಈ ಕಡೆ ತಗೋಬೇಕು. ತಗೊಂಡಾದ್ಮೇಲೆ ಇದರಿಂದ ಕೆಳಗಡೆ ನಾವು 1 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಇದರಿಂದ ಕೆಳಗಡೆ 1 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಟೇಪ್ ಬೇಕಲೇಬೇಕು. ಇರೋರ್ಗಾದ್ರೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಹೊರಗಡೆ ಈ ತರ ಟೇಪ್ ಸಿಕ್ಕತ್ತೆ, ಮೆಜರ್ಮೆಂಟ್ ಟೇಪು, ಅದನ್ನ ತಗೊಳ್ಳಿ. ಫಸ್ಟು ಇಲ್ಲೇನು ನಾವು ಬ್ಯಾಕ್ ನೆಕ್ ಮಾರ್ಕ್ ಮಾಡಿದ್ವಿ ಅದ್ರ ಸ್ಟ್ರೇಟ್ ಲೈನ್ಗಿಂತ ಕೆಳಗಡೆ 1 ಇಂಚ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಾರೆ, ಇದು ಮೆಜರ್ಮೆಂಟ್ ಬ್ಲೌಸು.
ನೀವಿಲ್ಲಿ ನೋಡ್ತಿದ್ದೀರಾ, ಇದು ಫ್ರಂಟ್ ನೆಕ್ಕು. ನಾನು ಯಾಕೆ ನಿಮಗೆ ಲೆಫ್ಟ್ ಸೈಡೇ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ದೀನಿ ಅಂದರೆ, ನಾವು ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡಬೇಕಾದ್ರೆ ರೈಟ್ ಸೈಡ್ ಬ್ಲೌಸ್ ಪೀಸಿಗೆ ನಾವು ವರ್ಕ್ನ ಮಾಡೋದು. ಯಾಕಂದರೆ ನಾವು ಸೆರ್ಗ್ ಹಾಕಿದಾಗ ಈ ಸೈಡ್ ಪೂರ್ತಿ ಮುಚ್ಚೋಗುತ್ತೆ, ಈ ಸೈಡ್ ಮಾತ್ರ ಎಂಬ್ರಾಯ್ಡ್ರಿ ವರ್ಕ್ ಕಾಣೋದ್ರಿಂದ ರೈಟ್ ಸೈಡ್ ಏನು ಕಾಣುತ್ತೆ ಅದಕ್ಕೋಸ್ಕರ ನಾನು ಆಪೋಸಿಟ್ ಅಂದರೆ ಲೆಫ್ಟ್ ಸೈಡ್ ಮಾರ್ಕ್ ಮಾಡಕ್ಕೆ ಹೇಳಿದೆ. ಈ ಮಾರ್ಕ್ನ ಮಾಡಬೇಕು ಅಂತ ಅಂದರೆ ನಾವು ಮೆಷರ್ಮೆಂಟ್ ತಗೋಬೇಕಾದ್ರೆ, ಈಗ ನಾನು ಏನು ಹೇಳಿದ್ದೀನಿ, ಬ್ಯಾಕ್ ಸೈಡ್ ವರ್ಕ್ ಮಾಡಾದ್ಮೇಲೆ ಲೆಫ್ಟ್ ಸೈಡ್ಗೆ ಮಾರ್ಕಿಂಗ್ನ ಮಾಡ್ಕೋಬೇಕು ಫ್ರಂಟ್ ನೆಕ್ಗೆ ಅಂತ ಹೇಳಿದೆ. ಅದೇ ಥರ ಇವಾಗ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸಲ್ಲಿ ಕೂಡ ಲೆಫ್ಟ್ ಸೈಡ್ ಏನು ಫ್ರಂಟ್ ಪೀಸ್ ಇದೆ, ಲೆಫ್ಟ್ ಸೈಡ್ ಏನು ಫ್ರಂಟ್ ಪೀಸ್ ಇದೆ ಅದನ್ನ ನೀವು ಉಲ್ಟಾ ಮಾಡಿ ಈ ಥರ ಇಡಬೇಕು. ಇದು ಮಾರ್ಕ್ ಮಾಡ್ಬೇಕಾದ್ರೆ ನೀವು ತುಂಬಾ ಒಳಗಡೆ ಮಾಡಬಾರ್ದು. ಈ ಕಡೆ ಅವ್ರಿಗೆ 2 ಇಂಚ್ ಅಥವಾ 3 ಇಂಚ್ ಎಕ್ಸ್ಟ್ರಾ ಕೊಟ್ರೆ ಸಾಕು. ಯಾಕಂದ್ರೆ ಅಲ್ಲಿ ಉಕ್ಸ್ ಪಟ್ಟಿ ಬರೋದ್ರಿಂದ ಅವ್ರಿಗೆ ಎಕ್ಸ್ಟ್ರಾ ಪೀಸ್ ಏನು ಬೇಕಾಗಲ್ಲ. ಸೊ ನಾನು ಲೆಫ್ಟ್ ಸೈಡ್ ಫ್ರಂಟ್ ನೆಕ್ ನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಸುಕ್ಕಿಲ್ದೆ ಇರೋ ರೀತಿ ಕ್ಲೀನ್ ಆಗಿ ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ತರ ಇಟ್ಟಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ಅಂದ್ರೆ ಕಂಕಳ ಹತ್ರ ನನಗೆ ಯಾವುದೇ ರಿಂಕಲ್ಸ್ ಬಂದಿಲ್ಲ. ಹೆಂಗೆ ನಾನು ಕ್ಲೀನಾಗಿ ಇಟ್ಟಿದ್ದೀನಿ ಇದೇ ತರ ನೀವು ಇಡಬೇಕು. ಇಟ್ಟಾದ್ಮೇಲೆ ಇಲ್ಲಿ ಒಂದು ಲೈನು ಮತ್ತೆ ಅವ್ರು ಏನ್ ಇಲ್ಲಿ ಶೇಪ್ ನ ಮಾರ್ಕ್ ಮಾಡಿದ್ದಾರೆ ಅದೇ ತರ ಎಕ್ಸಾಕ್ಟ್ ನೀವು ಅದ್ರ ಮೇಲೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟೇ ಫ್ರಂಟ್ ಮಾರ್ಕಿಂಗ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬ್ಯಾಕ್ ನೆಕ್ ಮಾರ್ಕಿಂಗ್ ಆದ್ಮೇಲೆ ಬ್ಯಾಕ್ ನೆಕ್ ಮಾರ್ಕಿಂಗ್ ಲೆಫ್ಟ್ ಸೈಡ್ಗೆನೆ ನಮಗೆ ಫ್ರಂಟ್ ನೆಕ್ ಮಾರ್ಕಿಂಗ್ ಬರಬೇಕು. ಫ್ರಂಟ್ ನೆಕ್ ಮಾರ್ಕಿಂಗ್ ಮಾಡಕ್ಕೆ ಲೆಫ್ಟ್ ಸೈಡ್ ಬ್ಲೌಸ್ ಪೀಸ್ ಅಲ್ಲಿ ಫ್ರಂಟ್ ನೆಕ್ ಬರುತ್ತಲ್ಲ, ಬ್ಲೌಸ್ ಪೀಸ್ ಅಲ್ಲಿ ಫ್ರಂಟ್ ನೆಕ್ ಬರೋದ್ರಲ್ಲಿ ನಾವು ಲೆಫ್ಟ್ ಸೈಡ್ ನ ಉಲ್ಟಾ ಮಾಡಿ ಇಟ್ಕೊಂಡು ಮಾರ್ಕ್ ನ ಮಾಡಬೇಕು. ಅವಾಗ ನಮ್ಗೆ ಇಲ್ಲೇನು ಶಾರ್ಟೇಜ್ ಆಗಲ್ಲ ಅಂಡ್ ಶೇಪ್ ಕೂಡ ನೀಟಾಗಿ ಬರುತ್ತೆ. ಇಲ್ಲಿ ಏನ್ ಶಾರ್ಟೇಜ್ ಅಂದ್ರೆ ನೀವು ವರ್ಕ್ ಮಾಡಾದ್ಮೇಲೆ ಅವರು ಸ್ಟಿಚ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಶಾರ್ಟೇಜ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಈ ಸೈಡು ನಿಮಗೆ ಶಾರ್ಟೇಜ್ ಬರಬಾರ್ದು ಅಂತ ಅಂದರೆ ಕ್ಲೀನಾಗಿ ಇದೇ ಥರ ಮಾರ್ಕ್ನ ಮಾಡ್ಕೋಬೇಕು. ಇದು ಬ್ಯಾಕ್ ನೆಕ್ ಆ್ಯಂಡ್ ಫ್ರಂಟ್ ನೆಕ್ ಮಾರ್ಕಿಂಗ್ ಆಯಿತು. ನೆಕ್ಸ್ಟು ಸ್ಲೀವ್ಸ್ ಮಾರ್ಕಿಂಗ್ ನೋಡೋಣ. ಅದಕ್ಕೆ ನಾನಿಲ್ಲಿ ಇನ್ನೊಂದು ಸೈಡು ಅಂದರೆ ಬ್ಯಾಕ್ ಸೈಡ್ ಮಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ಏನು ಬಾರ್ಡರ್ ಇದೆ ಅದು ಬ್ಯಾಕ್ ಸೈಡ್ ಮಾರ್ಕಿಂಗ್ ಮಾಡಿದ್ವಿ. ಇನ್ನು ಪ್ಲೇನ್ ಏನಿದೆ ಅದನ್ನ ನಾವು ಫ್ರಂಟ್ ಸೈಡ್ಗೆ ತಗೊಂಡ್ವಿ. ಪ್ಲೇನ್ ಏನಿದೆ ಅದು ಫ್ರಂಟ್ ಸೈಡ್ಗೆ ಸ್ಲೀವ್ಸಿಗೆ. ಸೊ ಸ್ಲೀವ್ಸಿಗೆ ಮಾರ್ಕ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕಂತ ಅಂದರೆ ಬ್ಲೌಸ್ ಪೀಸ್ನ 4 ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ನಾನು ಒಳಗಡೆಗೆ ಇದ್ರ ಒಳಗಡೆಗೆ ಫೋಲ್ಡ ಮಾಡ್ಕೋತಾ ಇದ್ದೀನಿ. 1 ನಾವು ಫ್ರಂಟ್ ನೆಕ್ ನ ಮಾರ್ಕ್ ಮಾಡಬೇಕಾದ್ರೆ ಹಾಫ್ ಫೋಲ್ಡ್ ಮಾಡಿದ್ವಿ ಅಲ್ವಾ, ಸೇಮ್ ಹಾಗೇನೆ 1 ಫೋಲ್ಡ್ ಆಯ್ತು. 1 ಫೋಲ್ಡ್ ಆಗಿದೆ. ಇವಾಗ ಇದು ಓಪನ್ ಸೈಡು, ಇದು ಕ್ಲೋಸ್ ಸೈಡು. 1 ಫೋಲ್ಡ್ ಆದ್ಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು. ಇದೇ ತರ 4 ಫೋಲ್ಡ್ನ ಮಾಡ್ಕೊಂಡು ಆದ್ಮೇಲೆ ಸುಕ್ಕಿಲ್ದೇ ಇರೋ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಮಾರ್ಕ್ ಮಾಡಾದ್ಮೇಲೆ ಅದು ಚೇಂಜಸ್ ಆಗ್ಬಿಡುತ್ತೆ ನೀವು ಸರಿಯಾಗಿ ಇಟ್ಕೊಳ್ಳಿಲ್ಲ ಬ್ಲೌಸ್ ಪೀಸು ಅಂದ್ರೆ. ನಾನು ಕೂತಿರೋ ಸೈಡು ಕ್ಲೋಸ್ ಇದೆ, ಇದು ಓಪನ್ ಸೈಡು. 2
ಇದು ಓಪನ್ ಸೈಡ್ ಇದೆ, ನಾನಿರೋ ಕಡೆ ಫೋಲ್ಡೆಡ್ ಸೈಡ್ ಇದೆ. ಸೊ ನಾವ್ ಇಲ್ಲೇನ್ ಮಾಡ್ಬೇಕಂದ್ರೆ ಸೇಮ್ ಬ್ಯಾಕ್ ನೆಕ್ ನಾವೇನ್ ಮಾರ್ಕ್ ಮಾಡ್ಬೇಕಾದ್ರೆ ಕೆಳಗಡೆ 1 ಇಂಚ್ ಫೋಲ್ಡಿಂಗ್ ಬಿಟ್ವಿ, ಇದು ಹಾಗೇನೆ 1 ಇಂಚ್ ಫೋಲ್ಡಿಂಗ್ ಬಿಡ್ಬೇಕು. ಫಸ್ಟ್ ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ. ನೋಡ್ಕೊಂಡು 1 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ಗೆ ಬಿಡಬೇಕು. ಇಲ್ಲಿ ಎಕ್ಸ್ಟ್ರಾ ಪೀಸು ಕಟ್ ಆಗೋದ್ರಿಂದ ನಾನು ಇಷ್ಟುದ್ದ ಬಿಟ್ಟಿದ್ದೀನಿ. ನೀವು 1 ಇಂಚ್ ಬಿಟ್ರೆ ಸ್ಲೀವ್ಸ್ ಅಲ್ಲಿ ಇದು ಕ್ಲೋಸ್ ಇದೆ, ಅಂದ್ರೆ ಇಲ್ಲೇನ್ ನೋಡ್ಬೋದು ಇದು ಕ್ಲೋಸ್ ಇದೆ, ಈ ಸೈಡ್ ಓಪನ್ ಅಂದ್ರೆ ಸ್ಟಿಚ್ ಆಗಿದೆ. ಸೊ ಇದನ್ನ ಓಪನ್ ಸೈಡ್ ಅಂತ ಕರಿತೀವಿ. ಸೊ ಇವಾಗ ಕ್ಲೋಸ್ ಇರೋದನ್ನ ಕ್ಲೋಸ್ ಸೈಡ್ ಇಟ್ಟು ಓಪನ್ ಇರೋದನ್ನ ಓಪನ್ ಸೈಡ್ ಇಡಬೇಕು. ನಾನಿಲ್ಲಿ ಏನು ಲೈನ್ ಮಾರ್ಕ್ ಮಾಡಿದ್ದೀನಿ ಎಕ್ಸಾಕ್ಟ್ ಅದ್ರ ಮೇಲೆನ ನಾನು ಸ್ಲೀವ್ಸ್ ನ ಇಡ್ತಾ ಇದ್ದೀನಿ. ಇಟ್ಟು ಕೈಯಲ್ಲೇನೆ ಕ್ಲೀನ್ ಆಗಿ ಏನಾದ್ರು ಫೋಲ್ಡಿಂಗು ಆ ತರ ರಿಂಕಲ್ಸ್ ಇದ್ರೆ ಸರಿ ಮಾಡ್ಕೋತಾ ಇದ್ದೀನಿ. ಈ ತರ ಇಟ್ಟಾದ್ಮೇಲೆ ಇದನ್ನ ನಾವು ಸ್ಲೀವ್ಸ್ ಓಪನ್ ಅಂತ ಕರಿತೀವಿ, ಸ್ಲೀವ್ಸ್ ಓಪನ್ ಸೈಡ್ ಅಂತ ಕರಿತೀವಿ. ಇದು ಕಂಕಳದ ಭಾಗ ಬರುತ್ತೆ, ಇದು ಶೋಲ್ಡರ್ ಜಾಯಿಂಟ್ ಅಂತ ಬರುತ್ತೆ. ಸೊ ಇದಿಷ್ಟನ್ನು ಹಿಂಗೆ ಇಟ್ಟಾದ್ಮೇಲೆ ಜಸ್ಟ್ 2 ಡಾಟ್ಸ್ ನ ನಾವು ಮಾರ್ಕ್ ಮಾಡ್ಕೋಬೇಕು. 3 ಡಾಟ್ಸ್ ನ ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಸ್ಲೀವ್ಸ್ ಓಪನ್ ಹತ್ರ ಒಂದು ಮಾರ್ಕು, ಇದು ಕಂಕಳದ ಭಾಗ ಏನು ನೀವು ಜಾಯಿಂಟ್ ಮಾಡ್ತೀರಾ ಅದ್ರದ್ದೊಂದು. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಹತ್ರ ಏನ್ ಜಾಯಿಂಟ್ ಇದೆ, ಈ ಶೋಲ್ಡರ್ ಪೀಸ್ ಸ್ಲೀವ್ಸ್ ಗೆ ಏನ್ ಜಾಯಿಂಟ್ ಇದೆ ಹತ್ರ ಒಂದು ಮಾರ್ಕು. ಇದಾದ್ಮೇಲೆ ಸ್ಟಿಚಿಂಗ್ ಮಾಡೋರ್ಗೆ ಆಲ್ರೆಡಿ ಸ್ಲೀವ್ಸ್ ಮೇಲ್ಗಡೆ ಶೇಪ್ ಮಾರ್ಕ್ ಮಾಡೋದು ಈಸಿ ಆಗುತ್ತೆ. ಬಟ್ ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋರಿಗೆ ಮಾರ್ಕಿಂಗ್ ಕಷ್ಟ ಆಗುತ್ತೆ. ನೀವು ಜಸ್ಟ್ ಸಿಂಪಲ್ ಇಲ್ಲೊಂದು ಲೈನ್ ಹಾಕಿ ಬುಟ್ಟಾಸ್ ಇಲ್ಲೇನು ಡಿಸೈನ್ ಮಾಡಿದರೆ ಈ ವರ್ಕ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಶೇಪ್ ಏನ್ ನೆಸಸರಿ ಇರಲ್ಲ. ಬಟ್ ಹೆವಿ ಗ್ರ್ಯಾಂಡ್ ವರ್ಕ್ ಮಾಡ್ತೀನಿ ಅಂದಾಗ ನಿಮ್ಗೆ ಈ ಶೇಪು ನೆಸಸರಿ ಇರುತ್ತೆ. ಯಾಕಂದ್ರೆ ನೀವು ಇಲ್ಲಿ ಶೇಪ್ ಮಾರ್ಕ್ ಮಾಡಿರೋದೇ ಒಂದು, ಡಿಸೈನೇ ಒಂದು ಮಾಡಿದ್ರೆ ಸ್ಟಿಚಿಂಗ್ ಟೈಮಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಮಾರ್ಕಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲೇನು ನಾವು ಸ್ಲೀವ್ಸ್ ಮಾರ್ಕ್ ಮಾಡಾದ್ಮೇಲೆ ಈ ತರ ಗ್ರಿಪ್ಗೆ ಪೆನ್ಸಿಲ್ ಅಥವಾ ನೀಡಲ್ ಏನಾದ್ರೂ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಗ್ರಿಪ್ಗೆ ಸಿಗುತ್ತೆ. ಈ ತರ ಇಟ್ಕೊಂಡು ಬಟ್ಟೆ ಕೆಳಗಡೆನೆ ಈ ತರ ಮಾರ್ಕ್ ಮಾಡ್ತಾ ಬನ್ನಿ. ಇದನ್ನ ರಿಮೂವ್ ಮಾಡಿದ್ಮೇಲೆ ನಿಮ್ಗೆ ಈ ಡಾಟ್ಸ್ ಏನಿರುತ್ತೆ ಅದನ್ನ ಜಾಯಿಂಟ್ ಮಾಡ್ತಾ ಹೋಗ್ಬೇಕು. ಇಷ್ಟಾದ್ಮೇಲೆ ಈ ಶೋಲ್ಡರ್ ಜಾಯಿಂಟ್ ನ ನೀವು ಈ ತರ ತಗೋಬೇಕು. ಇದಿಷ್ಟು ಮಾರ್ಕ್ ಮಾಡಿ ಆದ್ಮೇಲೆ ಜಸ್ಟ್ ನೀವು ಈ ಮಾರ್ಕ್ ಏನಿದೆ ಅಂದ್ರೆ ಫೋಲ್ಡ್ ಏನಿದೆ ಅದನ್ನ ಓಪನ್ ಮಾಡಿ ಟ್ಯಾಪ್ ಮಾಡಿದ್ರೆ ಸಾಕು, ಅದೇ ಇನ್ನೊಂದು ಕಡೆಗೆ ಬರುತ್ತೆ. ಇವಾಗ ಇದು ಫೋಲ್ಡೆಡ್ ಸೈಡ್ ಇದೆ ಅಲ್ವಾ, ನಾನು ಈ ಫೋಲ್ಡೆಡ್ ಸೈಡ್ ನ ತೆಗಿತಾ ಇದ್ದೀನಿ. ಓಪನ್ ಮಾಡಿ ಈ ಸೈಡ್ ಈ ತರ ಫೋಲ್ಡ್ ಮಾಡಿ ಇದನ್ನ ಟ್ಯಾಪ್ ಮಾಡಿದ್ರೆ ಅದೇನ್ ಮಾರ್ಕ್ ಮಾಡಿರ್ತೀವಿ ಅದು ಹಾಗೇನೆ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಇದನ್ನ ಡಾರ್ಕ್ ಮಾಡ್ಕೊಂಡು ಇನ್ನೊಂದು ಸೈಡ್ ಬ್ಲೌಸ್ ಪೀಸ್ ಏನಿದೆ ಅಲ್ಲಿಗೆ ಟ್ಯಾಪ್ ಮಾಡ್ತಾ ಬರಬೇಕು.
ಡಾರ್ಕ್ ಆಗಿ ಮಾರ್ಕ್ ಮಾಡಕ್ ಹೋಗಬೇಡಿ. ಬ್ಲೌಸ್ ವರ್ಕ್ ಆದ್ಮೇಲೆ ಅದು ಹಾಗೆ ಕಾಣುತ್ತೆ. ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಡಾರ್ಕ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಿಷ್ಟು ಬಂದು ಮಾರ್ಕಿಂಗ್. ಇದು ಬ್ಯಾಕ್ ನೆಕ್. ಬ್ಯಾಕ್ ನೆಕ್ನ ಲೆಫ್ಟ್ ಸೈಡ್ಗೆ ನಿಮಗೆ ಫ್ರಂಟ್ ನೆಕ್ ಬಂದಿದೆ. ಇದು ಫ್ರಂಟ್ ನೆಕ್. ಬ್ಯಾಕ್ ನೆಕ್ ಆಪೋಸಿಟ್ 2 ಸ್ಲೀವ್ಸ್. ಇದು ಸ್ಲೀವ್ಸ್. ಇದಿಷ್ಟು ಬ್ಲೌಸ್ ಮಾರ್ಕಿಂಗ್ ಮೆಥಡ್. ನಿಮಗೆ ಏನಾದ್ರೂ ಮಾರ್ಕಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದರೆ ನೀವು ಯಾರ ಹತ್ರ ಸ್ಟಿಚಿಂಗಿಗೆ ಕೊಡ್ತೀರಾ ಅವ್ರ ಹತ್ರನೇ ಹೋಗಿ ಮಾರ್ಕ್ ಮಾಡಿಕೊಡಿ ಅಂತ ಕೇಳಿ. ನೀವು ಆಮೇಲೆ ಅವ್ರಿಗೆ ಸ್ಟಿಚಿಂಗಿಗೆ ಕೊಡೋದ್ರಿಂದ ಅವರು ಮುಂಚೆನೇ ಮಾರ್ಕ್ ಮಾಡಿ ನಿಮಗೆ ಕೊಟ್ಟರೆ ನಿಮಗೆ ಈಸಿ ಆಗುತ್ತೆ ವರ್ಕ್ ಮಾಡೋಕ್ಕೆ, ನಿಮಗೆ ರಿಸ್ಕ್ ಇರಲ್ಲ. ಇಲ್ಲ ನಾವೇ ಮಾಡ್ತೀವಿ ಅಂತ ಅಂದರೆ ಇದೇನು ನಾನು ಮೆಷರ್ಮೆಂಟ್ ಇವಾಗ ತೋರಿಸಿದ್ದೀನಿ ಇದು ಎಕ್ಸಾಕ್ಟ್ ಮೆಷರ್ಮೆಂಟು. ನೀವು ಈ ಥರ ಮಾರ್ಕಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋಕ್ಕೆ ಕೂಡ ಅವ್ರಿಗೆ ಈಸಿ ಆಗುತ್ತೆ. ಇದಿಷ್ಟು ಬ್ಲೌಸ್ ಮಾರ್ಕಿಂಗ್ ಆಯಿತು. ಥ್ಯಾಂಕ್ ಯು.